ಬಿಜೆಪಿಗೆ ದೆಹಲಿಯ ಸಿಎಂ ಆಯ್ಕೆ ಕಗ್ಗಂಟಾಗಿದೆ. ಶಾರ್ಟ್ ಲಿಸ್ಟ್ನಲ್ಲಿದ್ದಾರೆ 15 ಜನರ ಪೈಕಿ ಸಿಎಂ. ಬಿಜೆಪಿಗೆ ದೆಹಲಿ ಶಾರ್ಟ್ ಲಿಸ್ಟ್ನಲ್ಲಿದ್ದಾರೆ 15 ಜನರ ಪೈಕಿ ಯಾರಾಗ್ತಾರೆ ಸಿಎಂ? ಇಂದೇ ಫೈನಲ್ ಆಗುತ್ತಾ ದೆಹಲಿಯ ಮುಖ್ಯಮಂತ್ರಿಯ ಹೆಸರು? ಇಂದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಕೂಡ ನಡೀತಾ ಇದೆ. ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ನಡೀತಾ ಇದೆ. ಗೃಹ ಸಚಿವ ಅಮಿತ್ ಶಾ, ಅಧ್ಯಕ್ಷ ನಡ್ಡಾ ಜೊತೆ ನಮೋ ಸಭೆಯನ್ನ ಕೂಡ ಮಾಡಲಿದ್ದಾರೆ. ಬಿಜೆಪಿಗೆ ದೆಹಲಿಯ ಸಿಎಂ ಆಯ್ಕೆ ಕಗ್ಗಂಟಾಗಿದೆ. ಈ ಒಂದು ಕಗ್ಗಂಟಲ್ಲಿರ್ತಕ್ಕಂಥ 15 ಜನರ ಪೈಕಿ ಯಾರನ್ನ ಸಿಎಂ ಮಾಡಬೇಕು ಇವತ್ತೇ ಫೈನಲ್ ಮಾಡ್ಬಿಡ್ತಾರಾ? ಹಾಗಾದ್ರೆ ದೆಹಲಿಯ ಮುಖ್ಯಮಂತ್ರಿಯ ಯಾರಾಗ್ತಾರೆ? ದೆಹಲಿಯ ಮುಖ್ಯಮಂತ್ರಿ ಹೆಸರು ಯಾರನ್ನ ಘೋಷಣೆ ಮಾಡ್ತಾರೆ? ಇನ್ನು ದೆಹಲಿಯಲ್ಲಿ ಅಭೂತಪೂರ್ವ ಗೆಲುವಿನೊಂದಿಗೆ ಅಧಿಕಾರಕ್ಕೆ ಏರಿರುವಂತಹ ಬಿಜೆಪಿ ತನ್ನ ಸರ್ಕಾರವನ್ನ ಫೆಬ್ರವರಿ 19 ಅಥವಾ ಫೆಬ್ರವರಿ 20ರಂದು ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಕ್ಕೆ ತೆರಳುತ್ತಾ ಇದ್ದಾರೆ. ಈ ಒಂದು ಕಾರಣವಾಗಿ ಇದೀಗ ವಿಳಂಬವಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಒಟ್ಟಾರೆಯಾಗಿ 15 ಶಾಸಕರ ಪಟ್ಟಿಯನ್ನ ವರಿಷ್ಠರು ಸಿದ್ಧಪಡಿಸಿದ್ದಾರೆ. ಆ 15 ಶಾಸಕರ ಪಟ್ಟಿಯಲ್ಲಿ 9 ಜನರನ್ನ ಅಂತಿಮವಾಗಿ ಆಯ್ಕೆಯನ್ನ ಮಾಡಲಾಗುತ್ತೆ. ಈ 9 ಮಂದಿಯಲ್ಲಿ ಒಬ್ಬರು ಸಿಎಂ, 6 ಜನರನ್ನ ಸಚಿವರು ಹಾಗೂ ತಲಾ ಒಬ್ಬರನ್ನ ಸ್ಪೀಕರ್ ಹಾಗೂ ಉಪ ಸ್ಪೀಕರ್ ಹುದ್ದೆಗೆ ನಾಮನಿರ್ದೇಶನ ಮಾಡಲಾಗುತ್ತೆ ಅನ್ನೋ ಮೂಲಗಳು ಕೂಡ ತಿಳಿಸಿದ್ದಾರೆ. ಶಾರ್ಟ್ ಲಿಸ್ಟ್ನಲ್ಲಿರೋ 15 ಜನರ ಪೈಕಿ ಹೆಸರು ಫೈನಲ್ಗೆ ಸಭೆ. ಇನ್ನು ದಿಲ್ಲಿ ಸಿಎಂ ಆಯ್ಕೆ ಪ್ರಹಸನಕ್ಕೆ ಬಹುತೇಕ ಇಂದೇ ಕ್ಲೈಮ್ಯಾಕ್ಸ್ ಕೂಡ ದೊರೆಯಲಿದೆ. ಫೆಬ್ರವರಿ 17 ಅಥವಾ 18ಕ್ಕೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆಯಲಿದೆ. ಫೆಬ್ರವರಿ 19ಕ್ಕೆ ನೂತನ ಮುಖ್ಯಮಂತ್ರಿ ಪದಗ್ರಹಣ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈಗಾಗಲೇ 15 ಜನರ ಶಾರ್ಟ್ ಲಿಸ್ಟ್ ರೆಡಿ ಮಾಡಿದ್ದಾರೆ ಬಿಜೆಪಿಯ ನಾಯಕರು. ಇನ್ನು ಶಾರ್ಟ್ ಲಿಸ್ಟ್ನಲ್ಲಿ 15 ಜನರ ಪೈಕಿ ಹೆಸರು ಫೈನಲ್ಗೆ ಸಭೆಯನ್ನ ಕೂಡ ನಡೆಸಲಾಗ್ತಾ ಇರುವಂಥದ್ದು. ಈಗಾಗಲೇ ಹೇಳೋದಾದ್ರೆ ಇನ್ನು ಅಭೂತಪೂರ್ವ ಗೆಲುವಿನೊಂದಿಗೆ ಅಧಿಕಾರಕ್ಕೆ ಆಗಮಿಸಿದೆ ಬಿಜೆಪಿ. ಇನ್ನು ಈ ಹಿನ್ನೆಲೆಯಲ್ಲಿ 15 ಶಾಸಕರ ಪಟ್ಟಿಯನ್ನ ಕೂಡ ವರಿಷ್ಠರು ಸಿದ್ಧಪಡಿಸಿಕೊಂಡಿದ್ದಾರೆ. 15 ಶಾಸಕರ ಪಟ್ಟಿಯಲ್ಲಿ 9 ಜನರನ್ನ ಅಂತಿಮವಾಗಿ ಆಯ್ಕೆಯನ್ನ ಮಾಡಲಾಗುತ್ತೆ. ಹಾಗಾದ್ರೆ ಆ 9 ಜನರಲ್ಲಿ ಸಿಎಂ ಆಕಾಂಕ್ಷಿ ಯಾರು? ನೀವು ಕೂಡ ನೋಡಬಹುದಾಗಿದೆ. ಇನ್ನು ಸಿಎಂ ಆಕಾಂಕ್ಷಿಗಳು ಯಾರು? ಪರ್ವೇಶ್ ವರ್ಮಾ ಕೂಡ ಈ ಒಂದು ಸಿಎಂ ಆಕಾಂಕ್ಷಿಯಲ್ಲಿದ್ದಾರೆ. ಹಾಗೆ ಇನ್ನು ರಮೇಶ್ ಬಿದೂರಿ ಇವರು ಕೂಡ ಸಿಎಂ ಆಕಾಂಕ್ಷಿಯಾಗಿದ್ದಾರೆ. ಹಾಗೆ ಬನ್ಸೂರಿ ಸ್ವರಾಜ್ ಇವರು ಕೂಡ ಸಿಎಂ ಆಕಾಂಕ್ಷಿಯಾಗಿದ್ದಾರೆ. ಸಿಎಂ ಆಕಾಂಕ್ಷಿ ಯಾರು ಎನ್ನುವಂತಹ ಪಟ್ಟಿಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಸ್ಮೃತಿ ಇರಾನಿ ಕೂಡ ಸಿಎಂ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ದುಷ್ಯಂತ್ ಗೌತಮ್ ಇವರು ಕೂಡ ಸಿಎಂ ಆಕಾಂಕ್ಷಿಯಾಗಿರುವಂಥದ್ದು. ಒಟ್ಟಾರೆಯಾಗಿ 9 ಜನರನ್ನ ಅಂತಿಮವಾಗಿ ಪಟ್ಟಿಯನ್ನು ಸಿದ್ಧ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಅದರಲ್ಲಿ 9 ಮಂದಿಯಲ್ಲಿ ಒಬ್ಬರನ್ನ ಸಿಎಂ ಮಾಡ್ತಾರೆ. ಹಾಗೆ 6 ಜನರನ್ನ ಸಚಿವರು ಹಾಗೆ ತಲಾ ಒಬ್ಬರನ್ನ ಸ್ಪೀಕರ್ ಹಾಗೂ ಉಪ ಸ್ಪೀಕರ್ ಆಗಿ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಕೂಡ ನಡೆಯಲಿದೆ. ಇನ್ನು ಸಂಭಾವ್ಯ ಮಹಿಳಾ ಸಿಎಂ ಅಭ್ಯರ್ಥಿಗಳು ಯಾರು ಅಂತ ನೋಡೋದಾದ್ರೆ ಶಿಖಾ ರಾಯ್. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ನೀಡೋಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಈಗಾಗಲೇ 15 ಜನರ ಶಾರ್ಟ್ ಲಿಸ್ಟ್ ಅನ್ನ ಕೂಡ ರೆಡಿ ಮಾಡಿದೆ ಬಿಜೆಪಿ. ಹಾಗಾದ್ರೆ ಯಾರು ಆಗ್ತಾರೆ? ಈ ಒಂದು ಸಿಎಂ ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದೆ? ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ ಅಭಿಷೇಕ್. ಕಾವ್ಯ, ಫೆಬ್ರವರಿ 15ನೇ ತಾರೀಕು ಏನು ಅಂದ್ರೆ ಇವತ್ತಿನ ದಿನ ಅಂದ್ರೆ ಪ್ರಮುಖವಾಗಿ ದೆಹಲಿಯಲ್ಲಿ ಒಂದಷ್ಟು ರಾಜಕೀಯ ಆಡಳಿತಾತ್ಮಕವಾಗಿ ರಾಜಕೀಯವಾಗಿ ನಡೆದುಕೊಳ್ಳುವಂತ ಒಂದು ಐತಿಹಾಸಿಕ ದಿನ ಆಗಿರುತ್ತೆ. ಯಾಕಂತಂದ್ರೆ ಇದೇ ಫೆಬ್ರವರಿ 5ನೇ ತಾರೀಕು ದೆಹಲಿ ಚುನಾವಣೆ ನಡೆದಿರುತ್ತೆ. ಅದಾದ ನಂತರ 2ನೇ ದಿನ ಫಲಿತಾಂಶ ಹೊರಗಡೆ ಬಂದಿರುತ್ತೆ. ಬಿಜೆಪಿ 27 ವರ್ಷಗಳ ನಂತರ ಅಧಿಕಾರದ ಚುಕ್ಕಾಣಿ ಎತ್ತಿರುವಂತದ್ದು. ಹೀಗಾಗಿ ನರೇಂದ್ರ ಮೋದಿ ಅವರು ಏನು ವಿದೇಶಗಳ ಪ್ರವಾಸದಲ್ಲಿ ಇದ್ದಿದ್ದ ಹಿನ್ನೆಲೆ ಇವತ್ತು ದೆಹಲಿಗೆ ವಾಪಸ್ ಆಗಿದ್ದಾರೆ. ಏನು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಂದು ದೆಹಲಿಯಲ್ಲಿ ಯಾವ ಒಂದು ಶಾಸಕರನ್ನು ಒಳಗೊಂಡಂತೆ ಯಾರು ಸಿಎಂ ಆಗ್ಬೇಕು ಮತ್ತೆ ಯಾರು ಡಿಸಿಎಂ ಆಗ್ಬೇಕು ಎಂಬುವಂತ ಒಂದು ಇತ್ಯಾದಿ ವಿಚಾರಗಳನ್ನ ಪ್ರಮುಖವಾಗಿ ಜೆ.ಪಿ. ನಡ್ಡಾ ಮತ್ತು ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರೊಂದು ಒಂದು ಸಮಿತಿ ಮೀಟಿಂಗ್ ಮಾಡುತ್ತೆ. ಆ ಒಂದು ಮೀಟಿಂಗ್ ಅಲ್ಲಿ ಪ್ರಮುಖವಾಗಿ ಈ ದೆಹಲಿಯ ಯಾರು ಸಿಎಂ ಕ್ಯಾಂಡಿಡೇಟ್ ಬರ್ತಾರೆ, ಪ್ರಮುಖವಾಗಿ ಏನು ಸಿಎಂ ಸ್ಥಾನಕ್ಕೆ ಪರ್ವೇಶ್ ವರ್ಮಾ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಏನು ವೀರೇಂದ್ರ ಸಚ್ದೇವ್ ಎಂಬ ಒಂದು ಹೆಸರುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಈಗಾಗಲೇ 15 ಸದಸ್ಯರ ಶಾಸಕರನ್ನ ಒಳಗೊಂಡಂತೆ ಒಂದು ಸಮಿತಿ ರಚನೆ ಆಗಿದೆ. ಆ ಸಮಿತಿಯಲ್ಲಿ 9 ಶಾಸಕರು
ಶಾಸಕರನ್ನ ಬಹುತೇಕವಾಗಿ ಫೈನಲ್ ಮಾಡುವಂತ ಒಂದು ಹಂತಕ್ಕೆ ನಿರ್ಧಾರ ಮಾಡಿರುವಂತದ್ದು. ಯಾಕಂತಂದ್ರೆ ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸದಲ್ಲಿ ಇರಬೇಕಾದ್ರೆ ಒಂದಷ್ಟು ಶಾಸಕರು ಮತ್ತು ಒಂದಷ್ಟು ಹಿರಿಯ ಶಾಸಕರಿಗೆ ಅವಕಾಶ ಕೊಡಲಾಗಿತ್ತು. ಹೀಗಾಗಿ ಮೋದಿ ಅವರು ಇವತ್ತು ಮಾಡುವಂತ ಒಂದು ಮೀಟಿಂಗ್ ಅಲ್ಲಿ ಬಹುತೇಕವಾಗಿ ಫೆಬ್ರವರಿ 19ನೇ ತಾರೀಕು ಅಥವಾ 20ನೇ ತಾರೀಕು ಮೊದಲ ಸಚಿವ ಸಂಪುಟ ಆಯ್ಕೆಯಾಗುವಂತ ಸಾಧ್ಯತೆ ಇದೆ. ಹೀಗಾಗಿ ಯಾರೆಲ್ಲ ಹಿರಿಯ ಶಾಸಕರಿದ್ದಾರೆ, ಯಾರೆಲ್ಲ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಅಂತರದಿಂದ ಗೆದ್ದಿದ್ದಾರೆ ಅಂತವರಿಗೆ ಮೊದಲ ಬಾರಿಗೆ ಸಚಿವ ಸ್ಥಾನ ಮತ್ತು ಅಂತವರಿಗೆ ಹೆಚ್ಚು ಒಂದು ಮಾನ್ಯತೆ ಕೊಡುವಂತ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಕಾವ್ಯ. ಎಸ್, ಥ್ಯಾಂಕ್ ಯು ಅಭಿಷೇಕ್. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.